ಇನ್ನೇನು ಟ್ರೈನ್ ಬರುತ್ತೆ ಅಂತ ಕೇಳಿದ ತಕ್ಷಣ ಎಲ್ಲರೂ ಎದ್ನೋ ಬಿದ್ನೋ ಅಂತ ಸೈಡಿಗೆ ಹೋಗಿ ನಿಂತ್ಕೊಂಡು ಕ್ಯಾಮ್ರಾನ ಆನ್ ಮಾಡ್ಕೊಂಡ್ರು. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ವಿಯೆಟ್ನಾಂ ವ್ಲಾಗ್ 4. ಸಂಜೆ ಸಿಟಿ ಸುತ್ತೋಣ ಅಂತ ಹೊರಗಡೆ ಬಂದ್ವಿ. ಇಲ್ಲಿ 5 ಗಂಟೆಗೆಲ್ಲ ಕತ್ಲೆ ಆಗೋಗ್ಬಿಟ್ಟಿತ್ತು. ಇಲ್ಲಿ ರೋಡ್ಗಳ ಮಧ್ಯೆ ಎಲ್ಲ ಅವ್ರ ಕಂಟ್ರಿದು ಫ್ಲಾಗ್ ಹಾಕಿದ್ರು ಅಂಡ್ ಅದು ರೆಡ್ ಕಲರ್ ಆಗಿದ್ದರಿಂದ ಸ್ಟ್ರೀಟ್ಗೆ ಎಕ್ಸ್ಟ್ರಾ ಲುಕ್ ಕೊಡ್ತಾ ಇತ್ತು. ಅಂಡ್ ಜನಗಳನ್ನೆಲ್ಲ ಈ ರೀತಿ ಹೂವಿನಾರ ಹಾಕೊಂಡು ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಬಟ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ನಾವು ಮಿಕ್ಸ್ಡ್ ಫ್ರೂಟ್ ಸಾಲಡ್ನ ಟ್ರೈ ಮಾಡಿದ್ವಿ. ಇದಂತೂ ಸಖತ್ತಾಗಿತ್ತು. ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿತ್ತು. ಅದಕ್ಕೆ ಅಡಿಷ್ನಲ್ ಆಗಿ ಏನೇನೋ ಮಸಾಲೆ ಎಲ್ಲ ಹಾಕಿದ್ರು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀವು ಹನಾಯ್ಗೆ ಬಂದರೆ ಇದನ್ನ ಡೆಫಿನೆಟ್ ಆಗಿ ಟ್ರೈ ಮಾಡಿ. ನೆಕ್ಸ್ಟ್ ನಾವು ಹೋಗಿದ್ದೆ ಟ್ರೈನ್ ಸ್ಟ್ರೀಟ್ಗೆ. ಹನಾಯ್ಗೆ ಬಂದವರೆಲ್ಲ ಆಲ್ಮೋಸ್ಟ್ ಈ ಟ್ರೈನ್ ಸ್ಟ್ರೀಟ್ಗೆ ವಿಸಿಟ್ ಮಾಡೇ ಮಾಡ್ತಾರೆ. ಈ ಟ್ರೈನ್ ಸ್ಟ್ರೀಟ್ ಅಕ್ಕಪಕ್ಕದಲ್ಲಿ ಕೆಫೆಗಳಿದೆ ಆ್ಯಂಡ್ ಇಲ್ಲಿ ಸುಮ್ಮನೆ ಹೋಗೋಕ್ಕಾಗೋದಿಲ್ಲ. ಕೆಫೆಗೆ ಹೋಗ್ಬಿಟ್ಟು ಏನಾದರೂ ಆರ್ಡರ್ ಮಾಡಿದ್ರೆ ಮಾತ್ರ ಕುತ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಸರಿ, ಹೇಗಿರುತ್ತೆ ನೋಡೇ ಬಿಡೋಣ ಅಂದ್ಬಿಟ್ಟು ನಾವು ಕೂಡ ಟ್ರೈನ್ ಸ್ಟ್ರೀಟ್ಗೆ ಹೋದ್ವಿ. ಅದೊಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಕಾಫಿ, ಜ್ಯೂಸ್ ಅಥವಾ ಸ್ನ್ಯಾಕ್ಸ್ನ ತಿನ್ಕೊಂಡು ಟ್ರೈನ್ ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡಬೇಕು. ಆ್ಯಂಡ್ ಟ್ರೈನ್ ಬರೋದಕ್ಕೆ ಇಲ್ಲಿ ಸ್ಕೆಡ್ಯೂಲ್ ಇರುತ್ತೆ. ಅದನ್ನು ವಿಚಾರಿಸ್ಕೊಂಡು ನೀವು ಹೋಗಬೇಕಾಗತ್ತೆ. ಯಾವ ಟೈಮಿಗೆ ಟ್ರೈನ್ ಬರುತ್ತೆ ಅಂತ ಕೇಳಿಕೊಂಡು ಆಮೇಲೆ ನೀವು ಆ ಟ್ರೈನ್ ಸ್ಟ್ರೀಟ್ಗೆ ಹೋಗ್ಬೋದು. 30 ಮಿನಿಟ್ಸ್ ಬಿಫೋರ್ ನೀವು ಅಲ್ಲಿ ಇರಬೇಕು. ಟ್ರೈನ್ ಬರೋದಕ್ಕೂ ಮುಂಚೆ ಬಿಯರ್ ಬಾಟಲ್ದು ಕ್ಯಾಪ್ಗಳನ್ನ ಈ ರೀತಿ ಟ್ರ್ಯಾಕ್ ಮೇಲೆ ಇಡ್ತಾರೆ. ಟ್ರೈನ್ ಪಾಸ್ ಆದಮೇಲೆ ಅದು ಕಂಪ್ಲೀಟ್ ಫ್ಲಾಟ್ ಆಗುತ್ತೆ. ನಾನು ಕೂಡ ಟ್ರೈ ಮಾಡಿದೆ. ನೆಕ್ಸ್ಟ್ ಕೆಫೆ ಓನರ್ಗಳು ಇನ್ನೇನು ಟ್ರೈನ್ ಬರ್ತಿದೆ ಅಂದಿದ ತಕ್ಷಣ ಎಲ್ಲರೂ ಸೈಡಿಗೆ ಹೋಗಿ ನಿಂತ್ಕೊಂಡ್ರು ಅಂಡ್ ಚೇರ್ಗಳನ್ನೆಲ್ಲ ಸೈಡಿಗೆ ಎತ್ತಿಟ್ರು. ಫೈನಲಿ ಟ್ರೈನ್ ಬಂದೇ ಬಿಡ್ತು. ಇದಂತೂ ಎಷ್ಟು ಕ್ಲೋಸ್ ಆಗಿ ಪಾಸ್ ಆಗುತ್ತೆ ಅಂದ್ರೆ ನಾವು ತುಂಬಾನೇ ಹುಷಾರಾಗಿ ನಿಂತ್ಕೊಬೇಕು. ಸ್ವಲ್ಪ ಸ್ಕಿಡ್ ಆದ್ರೂ ಕೂಡ ಟ್ರೈನ್ಗೆ ಸಿಗಾಕೊಂತೀವಿ. ಟ್ರೈನ್ ಪಾಸ್ ಆದ್ಮೇಲೆ ನನ್ಗೊಂದು ಬಿಯರ್ ಬಾಟಲ್ದು ಕ್ಯಾಪ್ ಸಿಕ್ತು. ಅದ್ರ ಮೇಲೆ ಹನಾಯ್ ಅಂತ ಇತ್ತು. ಖುಷಿ ಆಯ್ತು. ನೋಡಿ, ಹನಾಯ್ ಅಂತ ಇದೆ. ಆ ಟ್ರೈನ್ ಪಾಸ್ ಆಗಿ 10 ಮಿನಿಟ್ಸ್ಗೆಲ್ಲ ಇನ್ನೊಂದು ಟ್ರೈನ್ ಬರ್ತಾ ಇದೆ ಅಂತ ಹೇಳಿದ್ರು. ಸೊ ನಾನು ಕೂಡ ಎಕ್ಸೈಟ್ ಆಗಿ ನಿಂತ್ಕೊಂಡೆ. ಬಟ್ ಅದು ಟ್ರೈನ್ ಆಗಿರಲಿಲ್ಲ, ಬರೀ ಇಂಜಿನ್ ಅಷ್ಟೇ ಆಗಿತ್ತು. ಒಟ್ಟಿನಲ್ಲಿ ಟ್ರೈನ್ ಸ್ಟ್ರೀಟ್ ಬಗ್ಗೆ ಹೇಳೋದಾದರೆ ಯೂನಿಕ್ ಎಕ್ಸ್ಪೀರಿಯನ್ಸ್, ಬಟ್ ತುಂಬ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇದೇ ಥರ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.